ಎಲ್ಲರಿಗೂ ನಮಸ್ಕಾರ. ಪೀಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪೆ. ವೀಕ್ಷಕರೇ, ನೀವು ಡ್ರೈ ಅಂಜೂರ ತಿಂತೀರಾ ಅಂದ್ರೆ, ಅಂಜೂರದ ಹಣ್ಣನ್ನ ತಿಂತೀರಾ ಅಂತ ಅಂದ್ರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ಡ್ರೈ ಅಂಜೂರ ಆರೋಗ್ಯಕ್ಕೆ ಒಳ್ಳೆದ ಕೆಟ್ಟದ? ಯಾರೆಲ್ಲ ಈ ಡ್ರೈ ಅಂಜೂರವನ್ನ ತಿನ್ಬಾರ್ದು, ಇದನ್ನ ಹೇಗ್ ತಿನ್ಬೇಕು, ಎಷ್ಟು ತಿನ್ಬೇಕು, ಅತಿಯಾಗಿ ತಿಂದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ ಅನ್ನೋದು ಎಷ್ಟೋ ಜನರ ಪ್ರಶ್ನೆ. ಹಾಗಾದ್ರೆ ನೀವು ಒಟ್ರಾಶಿ ಅಂಜೂರವನ್ನ ತಿಂತಾ ಇದ್ದೀರಾ ಅಂತ ಅಂದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಬೇಕು. ವೀಕ್ಷಕರೇ, ಕೆಲವೊಂದು ಆರೋಗ್ಯ ಸಮಸ್ಯೆ ಇರೋರು ಅಂಜೂರವನ್ನ ತಿನ್ಲೇಬಾರ್ದು. ಹಾಗಾದ್ರೆ ಯಾರೆಲ್ಲ ಅಂಜೂರವನ್ನ ತಿನ್ನಬಾರ್ದು, ಜೊತೆಗೆ ಇದನ್ನ ತಿನ್ನೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ದಿನಕ್ಕೆ ಎಷ್ಟು ತಿನ್ಬೇಕು, ಹೇಗ್ ತಿನ್ಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಅಂಜೂರದ ಅದ್ಭುತ ಬೆನಿಫಿಟ್ಸ್, ಅದ್ಭುತ ಲಾಭದ ಬಗ್ಗೆ ತಿಳಿಸ್ಕೊಡ್ತೇನೆ. ಅಂದಹಾಗೆ ಅಂಜೂರದಲ್ಲಿ ವಿಟಮಿನ್ ಎ, ಬಿ ಜೀವಸತ್ವಗಳು, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಸತು, ತಾಮ್ರದ ಅಂಶಗಳಿರುತ್ತೆ. ಅಷ್ಟೇ ಅಲ್ಲ, ಮ್ಯಾಂಗನೀಸ್ ಮತ್ತು ಕಬ್ಬಿಣ ಕೂಡ ಇರುತ್ತೆ. ಒಟ್ಟಾರೆ ಹೇಳಬೇಕು ಅಂತ ಅಂದ್ರೆ ಪೋಷಕಾಂಶಗಳ ಖಜಾನೆಯೇ ಅಂಜೂರದಲ್ಲಿ ಇರುತ್ತೆ. ಇವು ಆರೋಗ್ಯಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರೆ ಎಷ್ಟೋ ರೋಗಗಳಿಂದ ಮುಕ್ತಿ ಸಿಗುತ್ತೆ. ಪದೇ ಪದೇ ಆರೋಗ್ಯ ಹದಗೆಡೋದು ತಪ್ಪುತ್ತೆ. ಈ ರೋಗ ನಿರೋಧಕ ಶಕ್ತಿ ಏನಿರುತ್ತಲ್ಲ, ನಿಮ್ಗೆ ರೋಗಗಳು ಬರ್ದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಇದ್ರ ಜೊತೆಗೆ ಅಂಜೂರದಲ್ಲಿ ಉತ್ಕರ್ಷಕ ನಿರೋಧಕ ಹೆಚ್ಚಾಗಿರುತ್ತೆ. ಇವು ಕ್ಯಾನ್ಸರ್ ಜೀವಕೋಶಗಳ ಬೆಳವಣಿಗೆಯನ್ನ ತಡೆಯುತ್ತೆ. ಕ್ಯಾನ್ಸರ್ ಜೀವಕೋಶಗಳು ಬೆಳವಣಿಗೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಹೀಗಾಗಿ ಇದು ಕ್ಯಾನ್ಸರ್ ಬರದ ಹಾಗೆ ತಡೆಯುತ್ತೆ. ಮೂರನೇದು, ಮಧುಮೇಹಿಗಳಿಗೆ ತುಂಬಾನೇ ಉಪಯೋಗಕಾರಿ. ಇದು ರಕ್ತದಲ್ಲಿ ಸಕ್ಕರೆ ಅಂಶವನ್ನ ನಿಯಂತ್ರಣದಲ್ಲಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಮ್ಯಾಲಿಕ್ ಆಮ್ಲ, ಅದೇ ರೀತಿಯಾಗಿ ಕ್ಲೋರೋಜೆನಿಕ್ ಆಮ್ಲ ಇರುತ್ತೆ. ಇವು ಸಕ್ಕರೆ ಅಂಶವನ್ನ ಕಂಟ್ರೋಲ್ನಲ್ಲಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ಅತಿಯಾಗಿ ತಿನ್ನಬಾರ್ದು, ಮಿತಿಯಲ್ಲಿ ಇರಬೇಕು. ತಿನ್ನೋ ಮುಂಚೆ ನೀವು ಒಂದ್ಸಾರಿ ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ಒಳ್ಳೆಯದು. ನೆಕ್ಸ್ಟ್ ಒನ್, ಬಿಪಿ ಇದ್ದವರಿಗೆ ದಿ ಬೆಸ್ಟ್. ಅಧಿಕ ರಕ್ತದೊತ್ತಡ ನಿಯಂತ್ರಣಕ್ಕೆ ಅಂಜೂರ ಸಹಾಯ ಮಾಡುತ್ತೆ. ಅಂಜೂರದಲ್ಲಿ ಪೊಟ್ಯಾಷಿಯಂ ಅಂಶ ಇದೆ. ಇದು ರಕ್ತದೊತ್ತಡವನ್ನ ಕಂಟ್ರೋಲ್ನಲ್ಲಿರುತ್ತೆ. ನೀವೇನಾದ್ರೂ ರಕ್ತದೊತ್ತಡದಿಂದ ಬಳಲ್ತಾ ಇದ್ರೆ ಅಂಜೂರವನ್ನ ಇವತ್ತೇ ನಿಮ್ಮ ಡಯಟ್ ಲೀಸ್ಟ್ ನಲ್ಲಿ ಸೇರಿಸಿ. ಜೊತೆಗೆ ಸ್ಕಿನ್ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಅಂಜೂರದಲ್ಲಿ ವಿಟಮಿನ್ ಸಿ, ವಿಟಮಿನ್ ಇ ಮತ್ತೆ ವಿಟಮಿನ್ ಎ ಸಮೃದ್ಧವಾಗಿದೆ, ಹೇರಳವಾಗಿದೆ. ಇದು ಚರ್ಮಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಅಂಜೂರ ನಿಮ್ಮ ಸ್ಕಿನ್ ಗ್ಲೋಗೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಸ್ಕಿನ್, ನಿಮ್ಮ ಚರ್ಮ ಪಳಪಳ ಹೊಳೆಯೋ ಹಾಗೆ ಮಾಡುತ್ತೆ. ಜೊತೆಗೆ ವಯಸ್ಸನ್ನ ಅಂದ್ರೆ ಮುಖದ ಮೇಲೆ ನಿಮ್ಮ ವಯಸ್ಸು ಕಾಣದ ಹಾಗೆ ಮಾಡುತ್ತೆ. ಇದರ ಜೊತೆಗೆ ಮೂಳೆಗಳ ಆರೋಗ್ಯಕ್ಕೂ ಕೂಡ ದಿ ಬೆಸ್ಟ್. ಮೂಳೆಗಳು ಗಟ್ಟಿಮುಟ್ಟಾಗಿರೋದಕ್ಕೆ ಅಂಜೂರ ಹೆಲ್ಪ್ ಮಾಡುತ್ತೆ. ಯಾಕೆ ಅಂತಂದ್ರೆ ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಕಬ್ಬಿಣದ ಅಂಶ ಇದೆ. ಹೀಗಾಗಿ ಮೂಳೆಗಳು ಗಟ್ಟಿಮುಟ್ಟಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮೂಳೆಗಳು ಗಟ್ಟಿಮುಟ್ಟಾಗಿದ್ರೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ನೀವು ಕೂಡ ಗಟ್ಟಿಮುಟ್ಟಾಗಿರ್ತೀರ. ಈಗ ವೆರಿ ಇಂಪಾರ್ಟೆಂಟ್ ವಿಚಾರ, ಯಾರೆಲ್ಲ ಈ ಅಂಜೂರವನ್ನ ತಿನ್ನಬಾರ್ದು, ಸೈಡ್ ಎಫೆಕ್ಟ್ ಏನಿದೆ ಅನ್ನೋದನ್ನ ನೋಡೋಣ. ಕೆಲವರಿಗೆ ಅಂಜೂರ ತಿಂದ್ರೆ ಅಲರ್ಜಿ ಆಗುತ್ತೆ, ಕೆಲವರಿಗೆ ಅಲರ್ಜಿ ಸಮಸ್ಯೆ ಇರುತ್ತೆ. ಹೀಗಾಗಿ ಅಲರ್ಜಿ ಸಮಸ್ಯೆ ಇರೋರು ಅಂಜೂರದಿಂದ ದೂರ ಇರಿ. ಇದರ ಜೊತೆಗೆ ಕಿಡ್ನಿ ಸಮಸ್ಯೆ ಇರೋರು, ನಿಮ್ಗೇನಾದ್ರೂ ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ರೆ ಅಂಜೂರವನ್ನ ತಿನ್ನೋ ಮೊದಲು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ತುಂಬಾನೇ ಒಳ್ಳೆಯದು. ಈಗ ಈ ಅಂಜೂರವನ್ನ ಹೇಗ್ ತಿನ್ಬೇಕು, ಎಷ್ಟು ತಿನ್ಬೇಕು ಅನ್ನೋದು ತುಂಬಾ ಜನರ ಪ್ರಶ್ನೆ ಆಗಿರುತ್ತೆ. ಅಂದಹಾಗೆ ಡ್ರೈ ಅಂಜೂರವನ್ನ ತಿನ್ಬೋದು, ಆದ್ರೆ ಅಷ್ಟೊಂದು ಬೆನಿಫಿಟ್ಸ್ ಡ್ರೈ ಅಂಜೂರದಿಂದ ಸಿಗಲ್ಲ ಅಂತಾರೆ ತಜ್ಞರು. ಹೀಗಾಗಿ ರಾತ್ರಿ ಅಂಜೂರವನ್ನ ನೀರಿನಲ್ಲಿ ನೆನೆಸಿಡಿ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದ್ರೆ ಸಿಕ್ಕಾಪಟ್ಟೆ ಬೆನಿಫಿಟ್ ಸಿಗುತ್ತೆ. ಇನ್ನು ಹಾಲಿನ ಜೊತೆಗೂ ಕೂಡ ಇದನ್ನ ತಿನ್ಬಹುದು. ಇನ್ನು ಒಂದು ದಿನದಲ್ಲಿ ಗರಿಷ್ಠ 2 ರಿಂದ 3 ಅಂಜೂರಗಳನ್ನ ತಿನ್ಬೋದು. ಅತಿಯಾಗಬೇಡ, ಜಾಸ್ತಿ ತಿಂದ್ರೆ ಬೇರೆ ಬೇರೆ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಅಂಜೂರದಿಂದ ಎಷ್ಟೆಲ್ಲ ಲಾಭ ಇದೆ, ಅದ್ಭುತ ಬೆನಿಫಿಟ್ಸ್ ಇದೆ ಅಂತ. ಹೀಗಾಗಿ ಇವತ್ತೇ ನೀವು ನಿಮ್ಮ ಡಯಟ್ ಲೀಸ್ಟ್ ನಲ್ಲಿ ಈ ಅಂಜೂರವನ್ನ ಸೇರಿಸಿ. ಆದ್ರೆ ನಾನೀಗಾಗಲೇ ಹೇಳಿದ ಸಮಸ್ಯೆಗಳಿರೋರು ಮಾತ್ರ ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದನ್ನ ಮರಿಬೇಡಿ. ವೀಕ್ಷಕರೇ, ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ. ಹೀಗಾಗಿ ಆದಷ್ಟು ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ.
ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರ್ಲಿ. ನಮಸ್ಕಾರ.